ಇಂದಿನ ಡಿಜಿಟಲ್ ಯುಗದಲ್ಲಿ ಫೋನ್ ಮತ್ತೆ ಲ್ಯಾಪ್ಟಾಪ್ಗಳನ್ನು ಗಂಟೆಗಟ್ಟಲೆ ಬಳಸೋದು ಸಾಮಾನ್ಯ. ಆದರೆ ದೀರ್ಘಕಾಲ ಬಳಕೆಯಿಂದ ಸಿಸ್ಟಮ್ ಸ್ಲೋ ಆಗೋದು, ಅಪ್ಲಿಕೇಶನ್ಗಳು ಕ್ರ್ಯಾಶ್ ಆಗೋದು ಮತ್ತೆ ಕೆಲವೊಮ್ಮೆ ಸೇಫ್ಟಿ ಅಪಾಯ ಸಾಧ್ಯತೆ ಆಗುತ್ತೆ. ತಜ್ಞರ ಪ್ರಕಾರ ಈ ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ನಿಯಮಿತವಾಗಿ ರೀಸ್ಟಾರ್ಟ್ ಮಾಡೋದು ಅತ್ಯಂತ ಮುಖ್ಯ. ಫೋನ್ ಮತ್ತೆ ಲ್ಯಾಪ್ಟಾಪ್ಗಳನ್ನ ದೀರ್ಘಕಾಲದವರೆಗೆ ಆನ್ ಇಟ್ಟಾಗ ರ್ಯಾಮ್ ನಲ್ಲಿ ತಾತ್ಕಾಲಿಕ ಫೈಲ್ಗಳು ತುಂಬಿಕೊಳ್ಳುತ್ತವೆ. ಹಿನ್ನೆಲೆಯಲ್ಲಿ ಕೆಲಸ ಮಾಡುವಂತ ಅನೇಕ ಅಪ್ಲಿಕೇಶನ್ಗಳು ಸಾಧನದ ಮೇಲೆ ಹೆಚ್ಚುವರಿ ಹೊರೆಯನ್ನ ಹಾಕುತ್ತೆ. ಇವು ನಿಮ್ಮ ಫೋನ್ ಅಥವಾ ಲ್ಯಾಪ್ಟಾಪ್ ಅನ್ನ ವೇಗವನ್ನ ನಿಧಾನಗೊಳಿಸುತ್ತೆ. ರೀಸ್ಟಾರ್ಟ್ ಮಾಡಿದಾಗ ಈ ತಾತ್ಕಾಲಿಕ ಫೈಲ್ಗಳು ಮತ್ತೆ ಅನಗತ್ಯ ಪ್ರಕ್ರಿಯೆಗಳು ಮುಚ್ಚಲ್ಪಟ್ಟು ರ್ಯಾಮ್ ಕ್ಲೀನ್ ಆಗುತ್ತೆ. ರೀಸ್ಟಾರ್ಟ್ ಮಾಡೋದ್ರಿಂದ ಸಾಧನಕ್ಕೆ ಹೊಸ ಉಸಿರು ಸಿಗುತ್ತೆ, ವೇಗ ಸುಧಾರಿಸುತ್ತೆ, ಇನ್ನು ಬ್ಯಾಟರಿ ಬಾಳಿಕೆ ಹೆಚ್ಚಾಗುತ್ತೆ ಮತ್ತೆ ಬಳಕೆ ಇನ್ನಷ್ಟು ಸುಗಮ ಆಗುತ್ತೆ. ಜೊತೆಗೆ ಕೆಲವು ಅಪ್ಡೇಟ್ಗಳು ಮತ್ತೆ ಭದ್ರತಾ ಪ್ಯಾಚ್ಗಳು ಸಂಪೂರ್ಣವಾಗಿ ಅನ್ವಯಿಸಬೇಕಾದ್ರೆ ಮರುಪ್ರಾರಂಭ ಅವಶ್ಯಕತೆ ಇದೆ. ಇದರಿಂದ ಸಾಧನಕ್ಕೆ ಹೆಚ್ಚುವರಿ ಭದ್ರತೆ ದೊರಕುತ್ತೆ. ಇನ್ನು ಸ್ಮಾರ್ಟ್ ಫೋನ್ ಅನ್ನ ವಾರಕ್ಕೆ ಒಂದ್ಸಲನಾದ್ರೂ ಮತ್ತೆ ಲ್ಯಾಪ್ಟಾಪ್ ಅನ್ನ 3-4 ದಿನಗಳಿಗೆ ಒಂದ್ಸಲ ಮರುಪ್ರಾರಂಭಿಸೋದು ಅಂದ್ರೆ ರೀಸ್ಟಾರ್ಟ್ ಮಾಡೋದು ಸರಳ ಅಭ್ಯಾಸ ಸಾಧನದ ಜೀವನಾವಧಿ, ವೇಗ ಮತ್ತೆ ಸುರಕ್ಷತೆಯನ್ನು ಹೆಚ್ಚಿಸುತ್ತೆ. ದಿನನಿತ್ಯದ ಸಣ್ಣ ರೀಸ್ಟಾರ್ಟ್ ಅಭ್ಯಾಸ ನಿಮ್ಮ ಸಾಧನವನ್ನ ಹೆಚ್ಚು ಕಾಲ ಸಮರ್ಥವಾಗಿ ಕೆಲಸ ಮಾಡುವಂತೆ ಮಾಡುತ್ತೆ. ಹಾಗಾಗಿ ನಿಮ್ಮ ಫೋನ್ ಮತ್ತೆ ಲ್ಯಾಪ್ಟಾಪ್ಸ್ ಅನ್ನ ಆಗಾಗ ರೀಸ್ಟಾರ್ಟ್ ಮಾಡ್ತಾ ಇರಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.